ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದರಲ್ಲಿ ನಾವೇನು ತಿಳ್ಕೊತಾ ಇದೀವಪ್ಪ ಅಂದರೆ, ನೀವೇನಾದರೂ ಏರ್ಟೆಲ್ ಸಿಮ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ 1 GB ಅಥವಾ 2 GB ಡಾಟಾ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಏರ್ಟೆಲ್ ಕಡೆಯಿಂದ 1 GB ಅಥವಾ 2 GB ಆಗಿರ್ಬೋದು, ನಿಮಗೆ ಎಷ್ಟು ಬೇಕಾದ GB ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಒಂದು ಕೂಪನ್ ಕೊಡ್ತಾ ಇದ್ದಾರೆ. ಅದನ್ನ ಯಾವ ರೀತಿ ನೀವು ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ. ನೀವು ಏನಾದರೂ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಇಲ್ಲಿ ಅದನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಇದ್ರೆ ಮಾತ್ರ ನಿಮಗೆ ಅದನ್ನು ಕ್ಲೈಮ್ ಮಾಡಕ್ಕೆ ಬರುತ್ತೆ. ನಾನು ಹೇಳೋಗೆ ನೀವು ಏನಾದರೂ ಈಗ ಮಾಡಿದ್ರಪ್ಪ ಅಂದರೆ ನೀವು ಈಸಿಯಾಗಿ 1 GB ಅಂತೂ ಮಿನಿಮಮ್ ಆಗಿ ನೀವು ಪಡ್ಕೊಳ್ಬೋದು, ಮತ್ತು 2 GB ಕೂಡ ನಿಮಗೆ ಬರ್ಬೋದು. ಆದರೆ ಯಾವ ರೀತಿ ಅದನ್ನು ನೀವು ಕ್ಲೈಮ್ ಮಾಡೋದು ಅಂತ ಲೈವ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದರೆ ಈಗೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ರೀತಿ ಟೆಕ್ನಿಕಲ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲೇ 1 GB ಡಾಟಾ ಅಥವಾ 2 GB ಡಾಟಾ ನೀವು ಕ್ಲೈಮ್ ಮಾಡಬೇಕಂದ್ರೆ ಮೊದಲು ನೀವು ಏರ್ಟೆಲ್ ಥ್ಯಾಂಕ್ಸ್ ಅನ್ನೋ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಮೊಬೈಲಲ್ಲಿ ಏರ್ಟೆಲ್ ಥ್ಯಾಂಕ್ಸ್ ಅನ್ನೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ಈ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ನಂದು ಡೈಲಿ ಡಾಟಾ ಇನ್ನೂ ಕೂಡ 1.4 GB ಬಾಕಿ ಇದೆ. ಅಂದರೆ ನಾನೀಗ 100 MB ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ಏನು ಮಾಡಬೇಕಪ್ಪ ಅಂದರೆ ನೀವು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬರಬೇಕು. ನೋಡಿ, ಕೆಳಗಡೆ ಬಂದರೆ ಅಂದರೆ ನಿಮಗೆ ಒಂದು ರಿವಾರ್ಡ್ಸ್ ಆ್ಯಂಡ್ ಕೂಪನ್ಸ್ ಅಂತ ಒಂದು ಬಟನ್ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲೈವ್ಗೆ ತೋರಿಸ್ತೀನಿ. ರಿವಾರ್ಡ್ಸ್ ಆ್ಯಂಡ್ ಕೂಪನ್ಸ್ ಅಂತ ಈ ಬಟನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ನೋಡಿ, ಇವರ ರಿವಾರ್ಡ್ಸ್ ಅಂತ ಒಂದು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗುತ್ತೆ, ವೇಟ್ ಮಾಡಬೇಕಾಗುತ್ತೆ. ನೋಡಿ, ವೇಟ್ ಮಾಡಿಕೊಂಡ್ರೆ ಡಾಟಾ ಅಂತ ಇಲ್ಲಿ ಒಂದು ಬಟನ್ ಕಾಣ್ತಾ ಇದೆ. ನೋಡಿ ತರ್ಬೋದು ಡಾಟಾ ಅಂತ, ಮತ್ತು ಈ ಕಡೆ ನಿಮಗೆ ಡಿಸ್ಕೌಂಟ್ ಅಂತ. ಇಲ್ಲಿ ಡಾಟಾ ಒಳಗಡೆ 1 ಕೂಪನ್ 1 GB ಅಂತ ಬರ್ತಾ ಇದೆ ನನಗೆ. ನಿಮಗೆ ಇಲ್ಲಿ ಎಷ್ಟು ಬಂದಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ 2 ಕೂಪನ್ಸ್ ಇರ್ಬೋದು, 3 ಕೂಪನ್ಸ್ ಇರ್ಬೋದು, ಮತ್ತು 1 ಕೂಪನ್ 2 GB ಇರ್ಬೋದು, 1 ಕೂಪನ್ 50 GB ಕೂಡ ಇರ್ಬೋದು. ಅದು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ನಿಮಗೆ ಬರುತ್ತೆ. ಈಗ ನೋಡ್ತಾ ಇರ್ಬೋದು 1 ಕೂಪನ್ 1 GB ಅಂತ. ಇಲ್ಲಿ ವ್ಯೂ ಆಲ್ ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ವ್ಯೂ ಆಲ್ ಅಂತ ಕೊಟ್ಟ ತಕ್ಷಣ ಇದು ನಿಮಗೆ ಎಷ್ಟು ಗಂಟೆವರೆಗೂ ವ್ಯಾಲಿಡ್ ಇರುತ್ತೆ ಅಂತ ಕೂಡ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ವ್ಯಾಲಿಡ್ ಟಿಲ್ 1 ಮಾರ್ಚ್ 2024 ವರೆಗೂ ನನಗೆ ವ್ಯಾಲಿಡ್ ಇದೆ. ಮತ್ತು ಇವು ಯಾವ ಜಸ್ಟ್ ಅರ್ಡ್ 1 GB ಡಾಟಾ ಆ್ಯಡ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಡಾಟಾನ ಆ್ಯಡ್ ಮಾಡ್ಕೋಬೋದು. ಇದನ್ನ ಯಾವ ರೀತಿ ಕ್ಲೈಮ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಕ್ಲೈಮ್ ನೌ ಅಂತ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲೈಮ್ ನೌ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇದನ್ನು ನೀವು ಯಾವಾಗ ಬೇಕಾದರೂ ಕ್ಲೈಮ್ ಮಾಡ್ಕೋಬೋದು. ಆದರೆ ಇಲ್ಲಿ ವ್ಯಾಲಿಡ್ ಟಿಲ್ ಅಂತ ಇದೆ ನೋಡಿ, ಇದು ನಿಮಗೆ ಎಷ್ಟು ಡೇಟ್ ಒಳಗೆ ಇರುತ್ತೋ ಅಷ್ಟು ಡೇಟ್ ಒಳಗಡೆ ನೀವು ಕ್ಲೈಮ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಇದು ಎಕ್ಸ್ಪೈರ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಆಫರ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ದಿಸ್ ಕೂಪನ್ ಈಸ್ ಫಾರ್ ಸೆಲೆಕ್ಟೆಡ್ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಯೂಸರ್ಸ್ ಅಂತ. ಅಂದರೆ ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ ಯೂಸರ್ಸ್ಗೆ ಮಾತ್ರ ಇದು ಬಂದಿರುತ್ತೆ. ಅದಕ್ಕೆ ನೀವು ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಎಲಿಜಿಬಿಲಿಟಿ ಕೊಟ್ಟಿರ್ತಾರೆ ನೋಡಿ, ಎಲಿಜಿಬಿಲಿಟಿ ದಿಸ್ ಕೂಪನ್ ಕ್ಯಾನ್ ಬಿ ರಿಡೀಮ್ಡ್ ಓನ್ಲಿ ಒನ್ಸ್. ಪೋಸ್ಟ್ ರಿಡಿಮ್ಷನ್ 1 GB ಡಾಟಾ ವಿಲ್ ಬಿ ಅವೈಲೇಬಲ್ ಟಿಲ್ 23:59 ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ರಾತ್ರಿ ಒಳಗಡೆ ಅದು ಎಕ್ಸ್ಪೈರ್ ಆಗುತ್ತೆ, ಅಂದರೆ 1 ಡೇ ಮಾತ್ರ ಇರುತ್ತೆ. ಮತ್ತು ಈ ಕೂಪನ್ ನಿಮಗೆ ನೋಡ್ತಾ ಇರ್ಬೋದು ರಿಡೀಮ್ಡ್ ಓನ್ಲಿ ಒನ್ಸ್ ಅಂತಾರೆ. ಒಂದು ಸರಿ ಮಾತ್ರ ಇದನ್ನು ರೆಡಿ ಮಾಡ್ಕೋಬೋದು. ಅದಕ್ಕೆ ಇಲ್ಲಿ ಮತ್ತೆ ಕ್ಲೈಮ್ ನಾವು ಅಂತ ಬಟನ್ ಕಾಣ್ತಾ ಇರೋ ರೀತಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇದು ಕೂಡ ಕ್ಲೈಮ್ ಆಗುತ್ತೆ. ಮತ್ತು ನಿಮಗೆ 1 GB ರಿಚಾರ್ಜ್ ಆಗುತ್ತೆ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ. ನಂದು ಏನು ಡೈಲಿ ಡಾಟಾ 1.4 GB ಇದೆ, ಅದಕ್ಕೆ ನನಗೆ ಅದನ್ನು ವಿಡ್ರಾ ಮಾಡ್ತಾ ಇಲ್ಲ, ಅದರಿಂದ ಕ್ಲೈಮ್ ಮಾಡ್ತಾ ಇಲ್ಲ. ನೀವು ಅದನ್ನು ಕ್ಲೈಮ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಜಿಯಾಗಿ ಕ್ಲೈಮ್ನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೀವು ಕೂಡ ಓಪನ್ ಮಾಡಿ ನೋಡಿ. ನಿಮಗೆ ಏನಾದರೂ 1 GB ಆಗಿರ್ಬೋದು, 2 GB ಆಗಿರ್ಬೋದು, ನಿಮಗೆ ಎಷ್ಟು ಡಾಟಾ ಬಂದಿದ್ದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಕೂಡ ಡಾಟಾ ಬಂದಿಲ್ಲ ಅಂದರೂ ಕೂಡ ನನಗೆ ಕಾಮೆಂಟ್ನ ಮಾಡಿ. ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ನಿಮಗೆ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದೇ ರೀತಿ ಹೊಸ ವೀಡಿಯೋಸ್ಗಳನ್ನ ಪಡ್ಕೊಳ್ಬೇಕಪ್ಪ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.